17ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರಬೇಕಾದಂಥದ್ದು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾದಂಥ ಹಿಂದುಳಿದ ಸಮುದಾಯದ ಏಕೈಕ ಮುಖ್ಯಮಂತ್ರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು 17ನೆಯ ಬಜೆಟ್ನಲ್ಲಿ ಕುರುಬರಿಗೆ ಯಾವ ನಿರೀಕ್ಷೆಗಳಿದ್ದಾವೆ, ಕುರುಬ ಸಮುದಾಯಕ್ಕೆ ಯಾವೊಂದು ಅವಶ್ಯಕತೆ ಇರುವಂಥ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ರೂಪಿಸ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾಕೆಂತಂದರೆ ಸತತವಾಗಿ ನಮ್ಮ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು, ನಮ್ಮ ಸಮುದಾಯದ ಅನೇಕ ಸಂಘಟನೆಗಳು, ಮುಖಂಡರು ಸಾಕಷ್ಟು ಬಾರಿ CM ಅವ್ರನ್ನ ಭೇಟಿಯಾಗಿದ್ರ ಮೂಲಕ, ಮನವಿಗಳನ್ನು ಕೊಡೋದ್ರ ಮೂಲಕ, ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆದರೆ ಇದುವರೆಗೂ ನಿರೀಕ್ಷೆಗೆ ತಕ್ಕಂಥ ಒಂದು ಪ್ರತಿಫಲ ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ ಅನ್ನೋದೊಂದು ನೋವಿನ ಸಂಗತಿ. ಕುರುಬರ ಅಭಿವೃದ್ಧಿ ನಿಗಮ ಏನಾಗುತ್ತೆ ಅಂತಂದರೆ, ಸಮುದಾಯಕ್ಕೆ ಸಂಬಂಧಪಟ್ಟಂಥ ಈ ST ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಅನಗತ್ಯ ಅಂತ ಭಾವಿಸ್ತೇನೆ. ಯಾಕಂತಂದರೆ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ, ಮುಖ್ಯಮಂತ್ರಿಯವರು ಕೂಡ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಅವಶ್ಯಕತೆ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಕುರುಬರಿಗೆ ಏನು ಅವಶ್ಯಕತೆಗಳಿದಾವೆ, ಕುರುಬರಿಗೆ ಅವಶ್ಯಕತೆಗಳಿರುವಂಥ ಒಂದು ಮೂಲ ಸೌಕರ್ಯಗಳಾಗಿರ್ಬೋದು, ಮೂಲ ಕಾರ್ಯಕ್ರಮಗಳ ಅನುಷ್ಠಾನವನ್ನು ರಾಜ್ಯ ಸರ್ಕಾರದಿಂದ ಕುರುಬರಿಗೆ ಯಾವ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಬೋದು, ಕುರುಬ ಸಮುದಾಯವನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಮೇಲಕ್ಕೆತ್ತುವಂಥ, ಅವರ ಜೀವನದ ಒಂದು ಸ್ಥಿತಿಗತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಒಂದು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರದಿಂದ ರೂಪಿಸಬೇಕಾಗತ್ತೆ. ಈ ST ಮೀಸಲಾತಿ ವಿಚಾರ ಅದು ಈ ಸದ್ಯದಲ್ಲಿ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ. ಅದ್ರ ಬಗ್ಗೆ ಬಿಟ್ಟು ಉಳಿದನ್ನು ಚರ್ಚೆ ಮಾಡೋಣ. ಯಾಕಂದ್ರೆ ನೀವು ಕೇಳೋದು ಒಂದೇ ಒಂದು ಕೇಳ್ಬೋದು, ಏನಂತಂದರೆ ನಮ್ಗೆ ಯಾವುದು ಬೇಡ. ಕೊನೆಯದಾಗಿನ ಕೂಡ ತುಂಬ ಜನ ಕಾಮೆಂಟ್ ಮಾಡಿದರು, ನಮಗೆ ಮೇನ್ ಬೇಕಾಗಿರೋದು ST ಮೀಸಲಾತಿ. ST ಮೀಸಲಾತಿ ಕೊಟ್ಟರೆ ನಮ್ಗೆ ಏನೂ ಬೇಡ ಅಂತೀರಿ. ಬಟ್ ST ಮೀಸಲಾತಿ ಬೇಕು, ಅವಶ್ಯಕತೆ ಇದೆ. ಬಟ್ ಅದು ST ಮೀಸಲಾತಿ ಕೊಡುವ ಒಂದು ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ. ಮತ್ತೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಸಮಾಜದಲ್ಲಿ ಮೀಸಲಾತಿ ಕೊಡಿಸ್ತೀನಿ ಅಂತ ಬರೋ ಅನಗತ್ಯ ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಹೋರಾಟಗಾರರಂತ ಕೆಲವೊಂದಿಷ್ಟು ವೇಷಭೂಷಣಗಳಂತ ತೊಟ್ಕೊಂಡು ಬಂದು ಸಮಾಜಕ್ಕೆ ಮೀಸಲಾತಿ ಕೊಡಿಸ್ತೀನಿ ಅಂತ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಗಮನ ಕೊಡಬೇಡ್ರಿ. ದಯವಿಟ್ಟು ಮುಗ್ಧ ಕುರುಬರನ್ನು ಮೂರ್ಖರನ್ನಾಗಿ ಮಾಡುವಂಥ ಅನೇಕ ಜನರು ಸಮಾಜದಲ್ಲಿದ್ದಾರೆ. ಅದರಿಂದ ಎಚ್ಚರಗೊಳ್ಳ್ರಿ. ಆ ಮೀಸಲಾತಿ ವಿಚಾರ ಏನಿದೆಯಲ್ಲ, ಅದನ್ನು ಸದ್ಯಕ್ಕೆ ನಾವು ಅದ್ರ ಬಗ್ಗೆ ಗಮನ ಕೊಡೋದೇ ಇರೋದು ಒಳ್ಳೆಯದು. ಯಾಕಂತಂದರೆ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಅದರ ಕಡೆ ಗಮನ ಕೊಟ್ಟಿದ್ದಾರೆ. ಅವರು ಕರೆ ಕೊಟ್ಟಂಥ ಸಮಯದಲ್ಲಿ ನಾವು ಹೋರಾಟಕ್ಕೆ ಹೋಗೋಣ. ST ಮೀಸಲಾತಿ ವಿಚಾರ ಚರ್ಚೆ ಬೇಡ. ಈಗ ಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ ಕುರುಬ ಸಮುದಾಯದ ಬೇಡಿಕೆಗಳೇನು, ನಿಮ್ಮ ಬೇಡಿಕೆಗಳೇನು ಅನ್ನೋದನ್ನು ಈ ಒಂದು ಚರ್ಚೆಯಲ್ಲಿ ನಾನು ನಿಮ್ಮ ವಿಚಾರಗಳನ್ನು ಇಲ್ಲಿ, ನನ್ನದೇ ವಿಚಾರಗಳ ಕೆಲವೊಂದಿಷ್ಟನ್ನು ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ಕುರುಬರ ಅಭಿವೃದ್ಧಿ ನಿಗಮ ಇದು ಬಹಳಷ್ಟು ವರ್ಷಗಳಿಂದ ನೋಡ್ರಿ, ಈಗ ಸಮುದಾಯದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 7 ಕೋಟಿವರೆಗೂ ಜನಸಂಖ್ಯೆ ಇದೆ. ಅದರಲ್ಲಿ ಎಲ್ಲ ಬಲಾಢ್ಯ ಸಮುದಾಯಗಳ ಒಂದು ಅಭಿವೃದ್ಧಿ ನಿಗಮಗಳದಾವೆ. ಬಟ್ ಕುರುಬರ ಅಭಿವೃದ್ಧಿ ನಿಗಮ ಎಷ್ಟು ಬೇಡಿಕೆಗಳು ಕೊಟ್ಟು, ಎಷ್ಟು ಹೋರಾಟ ಮಾಡಿದರೂ ಕೂಡ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಕಾರಣ ಏನು? ಕುರುಬರ ಅಭಿವೃದ್ಧಿ ನಿಗಮ ಕೊನೆಯದಾಗಿ ನಾನು ಸುಮಾರು ಒಂದು 2 ವರ್ಷದಿಂದನೂ ಕಂಟಿನ್ಯೂ 3 ವರ್ಷ ತಿಂತಣಿ ವಿಭಾಗದ, ಕಲಬುರಗಿ ವಿಭಾಗದ ತಿಂತಣಿ ಕನಕ ಗುರುಪೀಠದ ದಿವಂಗತ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು 2004ರಲ್ಲೇ ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದರು. 2004ರಲ್ಲಿ. ಅಂದರೆ ಈಗ ಎಷ್ಟು ವರ್ಷ ಆಯ್ತು ನೋಡ್ರಿ, 22 ವರ್ಷ ಆಯಿತು. 22 ವರ್ಷಗಳಿಂದ ಕುರುಬರ ಅಭಿವೃದ್ಧಿ ನಿಗಮ ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ನಮ್ಮವರೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೂಡ ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿದರೆ ಏನಾಗುತ್ತೆ ಅಂತಂದರೆ, ಈಗ ನಾವು ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮ ಇಲ್ಲ ಅನ್ನಲ್ಲ, ಅಲ್ಲಿ ಕುರುಬರಿಗೆ ಸಮರ್ಪಕವಾದ ನ್ಯಾಯ ಸಿಗ್ತಾ ಇದೆ ಇಲ್ಲ. ಯಾಕಂತಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಸಾಕಷ್ಟು ಜಾತಿಗಳದಾವೆ, ಕುರುಬರು ಒಬ್ಬರೇ ಇಲ್ಲ. ಅಲ್ಲಿ ಕುರುಬರಿಗೆ ನ್ಯಾಯೋಚಿತ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ಪ್ರತ್ಯೇಕ ಕುರುಬರ ಅಭಿವೃದ್ಧಿ ನಿಗಮ ಮಾಡಿದರೆ, ಆ ಕುರುಬರ ಅಭಿವೃದ್ಧಿ ನಿಗಮದ ಮೂಲಕ ಅಲ್ಲಿ ಮೀಸಲಿಟ್ಟಂಥ ಹಣವನ್ನು ಸಾಕಷ್ಟು ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತ್ಯೇಕ ಕುರುಬರಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಬೇಕು ಅಂತ 2004ರಲ್ಲಿ, ಇಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ತುಂಬ ಜನ, ಎಷ್ಟು ಜನರಿಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿರಿ, ಅಲ್ಲಿ ಒಂದಿಷ್ಟು ಕಾಮೆಂಟ್ ಮಾಡಿರಿ, ಈ ಒಂದು ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಎಲ್ಲರಿಗೂ ಈ ವಿಚಾರ ತಲುಪಲಿ ಅನ್ನೋದು. ಸಿದ್ದರಾಮಾನಂದ ಮಹಾಸ್ವಾಮಿಗಳು 22 ವರ್ಷಗಳ ಹಿಂದನೇ ಆ ಒಂದು ಕುರುಬರ ಅಭಿವೃದ್ಧಿ ನಿಗಮಕ್ಕೆ ಬೇಡಿಕೆ ಇಟ್ಟಿದ್ರು, ಇನ್ನೂವರೆಗೂ ಸ್ಪಂದನೆ ಮಾಡ್ತಾ ಇಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಎಷ್ಟು ಸಾರಿ ಬೇಡಿಕೆ ಕೊಟ್ಟಾರ, ಎಷ್ಟು ಒಬ್ಬರು ಇಬ್ಬರು ಹೇಳಲ್ಲ, ಒಂದು ಸಂಘಟನೆ ಹೆಸರು ಹೇಳಲ್ಲ. ನಾವು ತುಂಬ ಸಂಘಟನೆಗಳು ನಮ್ಮ ಸಮುದಾಯದಲ್ಲಿ ಎಲ್ಲರೂ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇನ್ನೂವರೆಗೂ ಸರ್ಕಾರ ಕ್ಯಾರಿ ಅಂತಿಲ್ಲ. ಒಂದನೇದು ಇದು ಕುರುಬರ ಅಭಿವೃದ್ಧಿ ನಿಗಮ ಆಯಿತು. ನೆಕ್ಸ್ಟ್ 2ನೇದು, ಇದನ್ನು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಕುರುಬ ಸಮುದಾಯಕ್ಕೆ ಅಷ್ಟೇ ಸೀಮಿತ ಅಲ್ಲ. ಸಂಗೊಳ್ಳಿ ರಾಯಣ್ಣ ಅಂತಂದರೆ ಎಲ್ಲರ ಮೈ ರೋಮಾಂಚನಗೊಳ್ಳುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಗಳ ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸುತ್ತಲೇ ಹೊರಡಿಸಬೇಕು, ಜೊತೆಗೆ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ
ಎಷ್ಟು ಸಾರಿಗೆ ಮನವಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಲೆಕ್ಕವೇ ಇಲ್ಲ. ಆ ಒಂದು ಫೈಲು ಏನು ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ಮಟ್ಟದಲ್ಲಿ ಅದನ್ನು ಗಮನ ಹರಿಸ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣ ನಮ್ಮ ಕುರುಬರಿಗೆ ಅಷ್ಟೇ ಸೀಮಿತನನ್ರಿ? ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾರೆ, ಬಟ್ ಅವ್ರ ಸಮುದಾಯಕ್ಕೆ ಸೀಮಿತನ ಇಲ್ಲ, ಅವರು ಇಡೀ ದೇಶಕ್ಕೆ ಸಮರ್ಪಿತ. ಆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ರಾಜ್ಯಾದ್ಯಂತ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಏನು ಮಾಡಬೇಕು ಅಂತಂದರೆ ಅಳವಡಿಸಬೇಕು. ಜೊತೆಗೆ ಸರ್ಕಾರದ ವತಿಯಿಂದ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೋಬೇಕು. ಯಾಕಂತಂದರೆ ಸರ್ಕಾರ ಎಂತಿಂಥ ಮಹಾನ್ ನಾಯಕರ ಶರಣರ ಜಯಂತಿ ಮಾಡ್ತಾ ಇದೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನ ಜೀವವನ್ನೇ ಮುಡಿಪಿಟ್ಟು ಪ್ರಾಣ ತ್ಯಾಗ ಮಾಡಿ ಗಲ್ಲು ಶಿಕ್ಷೆ ಅನುಭವಿಸಿದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಭಾವಚಿತ್ರ ಮತ್ತು ಸರ್ಕಾರದ ವತಿಯಿಂದ ಜಯಂತಿ ಆಚರಣೆ ಮಾಡಲಿಕ್ಕೆ ಏನು ಸಮಸ್ಯೆ ರೀ ಇವರಿಗೆ? ಅದನ್ನು ಮಾಡ್ತಾ ಇಲ್ಲ. ಇನ್ನು ಬೀದರ್, ಕಲಬುರಗಿ, ಯಾದಗಿರಿ ಈ 3 ಜಿಲ್ಲೆಗಳಲ್ಲಿ ಇರತಕ್ಕಂಥ ಗೊಂಡ ಕುರುಬ ಏನು ಈ ಒಂದು ಸಮುದಾಯ ಇದೆಯಲ್ಲ, ಗೊಂಡ ಕುರುಬ ಸಮುದಾಯಕ್ಕೆ ಸಿಂಧುತ್ವ ಪ್ರಮಾಣ ಪತ್ರ ಇನ್ನೂವರೆಗೂ ಬಗೆಹರಿದಿಲ್ಲ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಎಷ್ಟು ಸಾರಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಂತ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಒಂದು ಲಿಖಿತವಾಗಿ ಮುಖ್ಯಮಂತ್ರಿಗಳು ಆದೇಶ ಕೊಳ್ರಿ. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕುರುಬ ವಿದ್ಯಾರ್ಥಿಗಳು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ಕಣ್ಣೀರಲ್ಲಿ ಜೀವನ ತೊಳಿತಾ ಇದ್ದಾರೆ. ಯಾರಿಗೆ ಹೇಳಬೇಕು? ಇಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಓದಿ ಸರ್ಕಾರಿ ನೌಕರಿ ಪಡ್ಕೊಂಡಿದ್ದಾರೆ. ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಎಷ್ಟೋ ಜನರಿಗೆ ಇಲ್ಲಿ ಸಿಂಧುತ್ವ ಪ್ರಮಾಣ ಪತ್ರ ಅಂದರೆ ಏನಂತ ಗೊತ್ತಿಲ್ಲ. ನಾನು ಸ್ಪಷ್ಟಪಡಿಸ್ತೀನಿ. ಸರ್ಕಾರಿ ಉದ್ಯೋಗ ಪಡೆದಂಥ ಸಮಯದಲ್ಲಿ ತಹಶೀಲ್ ಆಫೀಸಿಂದ ಸಿಂಧುತ್ವ ಪ್ರಮಾಣ ಪತ್ರ ಅಂತ ಕೊಡ್ತಾರೆ, ಅದು ಕೊಡಬೇಕು. ಸಿಂಧುತ್ವ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಹೇಳ್ತಾ ಇಲ್ಲ ನಾನು, ಇನ್ಕಮ್ ಕಾಸ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಸರ್ಕಾರಿ ಹುದ್ದೆ ಪಡೆದಿರ್ತಕ್ಕಂಥ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು 3 ಜಿಲ್ಲೆಗಳಲ್ಲಿರ್ತಕ್ಕಂಥ ಕುರುಬ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಅವರ ಜೀವನವೇ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿದೆ. ಯಾಕಂದರೆ ನನಗೆ ನೇರವಾಗಿ ಕಾಲ್ ಮಾಡಿದ್ದಾರೆ, ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ. ಅವರು ಕಾಲ್ ಮಾಡಿ ಕಣ್ಣೀರು ತೆಗೆದಾರ್ರಿ. ಆ ನೋವು ಯಾರಿಗೆ ಹೇಳ್ಬೇಕು ಹೇಳ್ರಿ? ಇದು ಮುಖ್ಯಮಂತ್ರಿಗಳ ಗಮನಕ್ಕಿಲ್ವಾ? ಸಮುದಾಯದಲ್ಲಿ ಇದೇ ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟು ಮೀಸಲಾತಿ ಕೊಡಿಸ್ತೀನಿ ಅಂತೇಳಿ ಇತ್ತೀಚೆಗೆ ಹೋರಾಟ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ. ಅವ್ರ ಹೋರಾಟಕ್ಕೆ ನಾನು ಏನು ವಿರೋಧ ಮಾಡಲ್ಲ. ಅಂಥ ಹೋರಾಟಗಳನ್ನು ಇದಕ್ಕೆ ಮಾಡ್ರಿ. ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಕೇಳಿಸದ? ಇಲ್ಲಿ ಹೋರಾಟ ಮಾಡಿದರೆ ಏನು ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಎಷ್ಟು ಮೀಸಲಾತಿ ಕೊಡಬೇಕಲ್ವಾ? ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಬೇಕು. ಈ ಒಂದು ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರೆ ಏನು ಬರುತ್ತೆ ರೀ? ಹೋರಾಟ ಮಾಡಿರಿ. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಯಾವ ವಿಷಯಕ್ಕೆ ರಾಜ್ಯ ಸರ್ಕಾರ ಸಿಂಧುತ್ವ ಕೊಡ್ತಾ ಇಲ್ಲರಿ? ಅವು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ರಿ. ಸಿಂಧುತ್ವ ಕೊಟ್ಟಿಲ್ಲವಲ್ಲ, ಜಾಬ್ ಆಗಿದೆ, ಸರ್ಕಾರಿ ನೌಕರಿ ಸಿಕ್ಕಿದೆ ಕುರುಬ ಸಮುದಾಯ ವಿದ್ಯಾರ್ಥಿಗಳಿಗೆ ಈ 3 ಜಿಲ್ಲೆಗಳಲ್ಲಿ. ಅವ್ರ ಮನೆಗೆ ಭೇಟಿ ನೀಡ್ರಿ. ಆ ಉದ್ಯೋಗ ನಾಳೆ ಅವ್ರ ಜೀವನ ಇರೋವರೆಗೂ ನಿಮ್ಮ ಹೆಸರಲ್ಲಿ ಬದುಕ್ತಾರೆ ಗೊತ್ತಾ? ಸಿಂಧುತ್ವ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ನೇರವಾಗಿ ಕಾಲ್ ಮಾಡಿ ಕಣ್ಣಾಗ ನೀರು ತರ್ರಿ. ಪಾಪ ತುಂಬ ನೋವಾಯ್ತು ನನಗೆ. ಯಾಕಂದರೆ ಇಷ್ಟೋ ವರ್ಷ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸಿ ಸರ್ಕಾರ ನೌಕರಿ ಸಿಕ್ಕಿರುತ್ತೆ, ಬಟ್ ಅವ್ರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಲ್ಲ ಅಂತಂದ್ರೆ ಏನು ಮಾಡೋದ್ರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ಒಂದು ಸಭೆ ಮಾಡ್ತಾರೆ. ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಮೌಖಿಕವಾಗಿ ಏನು ಮಾಡ್ತಾರೆ ಅಂತಂದ್ರೆ ಸೂಚನೆ ಕೊಡ್ತಾರೆ. ಅಂದ್ರೆ ಮೀಟಿಂಗ್ನಲ್ಲಿ, ಆನ್ಲೈನ್ ಮೀಟಿಂಗ್ನಲ್ಲಿ, ನೇರವಾಗಿಲ್ಲ, ಆನ್ಲೈನ್ ಮೀಟಿಂಗ್ನಲ್ಲಿ ಕರೀತಾರೆ. ಮೀಟಿಂಗ್ನಲ್ಲಿ ಹೇಳ್ತಾರೆ, ಈ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುರುಬರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡುವಂಥ ಸಮಯದಲ್ಲಿ ವಿಳಂಬ ಮಾಡಬೇಡ್ರಿ, ಇಲ್ಲ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಮೌಖಿಕವಾಗಿ ಹೇಳ್ತಾರೆ. ಅದೇ ಲಿಖಿತವಾಗಿ ಹೇಳ್ರಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂಥ ನಮ್ಮ ಸಮುದಾಯದ ನಾಯಕರು ಏನು ಮಾಡ್ತಾರೆ? ತುಂಬ ನನಗೆ ಬೇಜಾರಾಗುತ್ತೆ ಈ ಒಂದು ವಿಷಯ ಹೇಳ್ಬೇಕಂತಂದ್ರೆ. ಯಾಕಂತಂದರೆ ಪದೇ ಈ ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಅನ್ಯಾಯ ಆಗ್ತಾಯಿದೆ ಹೇಳ್ರಿ ಅಲ್ವಾ? ನಿಮಗೇನು ಅನ್ಸುತ್ತೆ? ನನಗೆ ಯಾಕಂತಂದ್ರೆ ಅವರು ನನ್ನ ಹತ್ರ ಹೇಳಿದಾರಲ್ಲ, ಅವರ ಒಂದು ಪರಿಸ್ಥಿತಿ ನಾನು ಕಣ್ಣಾರೆ ನೋಡಿದ್ದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ವೇದಿಕೆ ಮೇಲೆ ಮೈಕ್ ಹಿಡ್ಕೊಂಡು ಕೇರಿಂದ ವಿಷಯ ಮಾತಾಡಿದಂಗೆ ಅಲ್ಲ. ನಿಜವಾಗಿಯೂ ಕೂಡ ಕುರುಬ ಸಮುದಾಯಕ್ಕೆ ಸಮಸ್ಯೆಗಳೇನದಾವಲ್ಲ ಅದನ್ನು ನಾಡಿ ಮಿಡಿತವನ್ನು ತಿಳ್ಕೊಂಡು ಸಮಾಜಕ್ಕೆ ತಲುಪಿಸಿ ಅದನ್ನು ನ್ಯಾಯ ಹೇಗೆ ಕೊಡಬೇಕು ಅನ್ನೋದನ್ನು ಹೋರಾಟಗಾರರಾದವರು, ಸಮುದಾಯದ ಮುಖಂಡರಾದವರು ತಿಳಿಸಬೇಕು. ನನ್ನ ಕೆಲಸ ಏನು, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮುದಾಯದ ವಿಷಯಗಳನ್ನು ಚರ್ಚೆ ಮಾಡಿ ಸಮುದಾಯದಲ್ಲಿ ಆಗುತ್ತಿರುವಂಥ ಬೆಳವಣಿಗೆಗಳು, ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಮನವರಿಕೆ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದನ್ನು ಮುಖಂಡರಾದಂಥವ್ರು, ಹೋರಾಟಗಾರರು ತಿಳ್ಕೊಳ್ಬೇಕು. ಆ ಸಿಂಧುತ್ವ ಪ್ರಮಾಣ ಕೊಡ್ತಾ ಇಲ್ಲ. ಸಿಂಧುತ್ವ ಪ್ರಮಾಣ ಪತ್ರ ಮುಖ್ಯಮಂತ್ರಿಗಳ ಗಮನಕ್ಕಿದೆಯಾ ಇಲ್ವಾ ಅದನ್ನು ತಿಳ್ಕೊಬೇಕು ತಾನೆ. ಮುಖ್ಯಮಂತ್ರಿಗಳ ಗಮನಕ್ಕಿದ್ದರೆ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ಸಿಂಧುತ್ವ ಕೊಡಲಿಕ್ಕೆ ಅವರಿಗೆ ಸಲಹೆ ಕೊಡಬೇಕು. ಇಲ್ಲ ಅಂತಂದ್ರೆ ಅವ್ರ ಗಮನಕ್ಕಿಲ್ಲ ಅಂತಂದ್ರೆ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ, ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ನೌಕರಿ ಸಿಕ್ಕಿದೆ, ಅವ್ರಿಗೇನು ಅನ್ಯಾಯ ಮಾಡಿದ್ದಾರೆ? ಏನು ಅನ್ಯಾಯ ಮಾಡಿದ್ದಾರೆ? ಕುರುಬ ಸಮುದಾಯದ ವಿದ್ಯಾರ್ಥಿಗಳು, ಕುರುಬ ಸಮುದಾಯದ ಕುಟುಂಬಗಳು 3 ಜಿಲ್ಲೆಗಳಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ? ಅವ್ರು ಏನು ಪಾಪ ಮಾಡಿದಾರೆ ಅಂತ ಈ ಶಿಕ್ಷೆ? ಅವ್ರಿಗೆ ಸಿಂಧುತ್ವ ಕೊಡಲು ಎಷ್ಟೋ ಜನ ಈ ವಿಳಂಬ ಮಾಡ್ತಾ ಇದ್ದಾರಲ್ಲ, ಅವ್ರ ಜೀವನನೇ ವೇಸ್ಟ್ ಆಗುತ್ತಲ್ವಾ? ಅದ್ರ ಮೇಲೇ ಜೀವನ ನಂಬ್ಕೊಂಡಿರ್ತಾರೆ, ಅವ್ರ ಕುಟುಂಬ ಸಾಗಿಸ್ಬೇಕು. ಇಷ್ಟೆಲ್ಲ ಅನ್ಯಾಯ ಆಗ್ತಾಯಿದೆ. ಅದ್ರ ಮತ್ತೆ ಮುಂದುವರೆದು ಹೇಳೋದಾದ್ರೆ ನೆಕ್ಸ್ಟ್ ಏನಂತಂದ್ರೆ, ಕುರುಬ ಸಮುದಾಯದ ಮೇಲೆ ನಿರಂತರವಾಗಿ ಅಟ್ರಾಸಿಟಿ ಕೇಸ್, ದೌರ್ಜನ್ಯಗಳು ಆಗ್ತಾಯಿದೆ. ಇದನ್ನು ಸಾಧ್ಯವಾದಷ್ಟು ವಿಡಿಯೋ ನೋಡೋರು ಸಮುದಾಯದ ಎಲ್ಲರಿಗೂ ಸ್ವಲ್ಪ ಶೇರ್ ಮಾಡಿರಿ. ಅವರು ಕೂಡ ಜಾಯ್ನ್ ಆಗಲಿ, ವಿಷಯ ತಿಳ್ಕೊಳ್ಳಿ. ಬೇರೆ ನಿಮ್ಮ ಅಕ್ಕಪಕ್ಕದವ್ರು ಇದ್ದರೆ ಅವ್ರಿಗೆ ಹೇಳ್ರಿ, ಈ ಒಂದು ಲೈವ್ ಬಂದಿದ್ದಾರೆ ಅಂತ ಈ ಒಂದು ಕರ್ನಾಟಕ ಕುರುಬರ ಯೂಟ್ಯೂಬ್ ಚಾನಲ್. ಏನಂತಂದರೆ ಅಟ್ರಾಸಿಟಿ ದೌರ್ಜನ್ಯಗಳು ಆಗ್ತಾಯಿದ್ದಾವೆ ಸಮುದಾಯದಲ್ಲಿ. ನಮ್ಮ ಸಮುದಾಯದ ಮೇಲೆ ಅನವಶ್ಯಕ ಹೇಳ್ತಾ ಇದ್ದೀನಿ, ಸಾಕಷ್ಟು ನಮ್ಮ ಸಮುದಾಯದವ್ರ ಮೇಲೆ ಈ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅಟ್ರಾಸಿಟಿ ಪ್ರಕರಣಗಳು, ದೌರ್ಜನ್ಯ ಈ ಒಂದು ಕೇಸ್ ದಾಖಲಾಗಿರೋದು ರಾಯಚೂರು ಜಿಲ್ಲೆಯಲ್ಲಿ. ಸುಮ್ಮನೆ ನಮ್ಮ ಒಂದು ಸಮುದಾಯದ ಮೇಲೆ
ಕೆಲವೊಂದು ಸಮಯದಲ್ಲಿ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದ್ದಾವೆ. ಒಂದೇ ಕುಟುಂಬದ, ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಒಂದೇ ಕುಟುಂಬದ 27 ಜನರ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ಯದ್ರಿ. ಶಾಲೆಗೆ ಓದುವಂಥ ಶಾಲೆ ಎಲ್ಲೋ ಇರ್ತಾರೆ. ಮೊನ್ನೆ ಒಂದು ಸುದ್ದಿ ಬಂತು, ಏನಂತಂದರೆ ಒಬ್ಬ ಹುಡುಗ, ಕುರುಬ ಸಮುದಾಯದ ಒಂದು ಹುಡುಗ ಎಲ್ಲೋ ಓದ್ತಾ ಇದ್ದಾನೆ, ಶಾಲೆ ಓದ್ತಾ ಇದ್ದಾನೆ, ಬಟ್ ಅವನ ಮೇಲೂ ಕೇಸ್ ಮಾಡಿದ್ದಾರೆ. ಎಲ್ಲೋ ಓದಾಕತ್ತಾನ, ಊರಲ್ಲಿ ಘಟನೆ ಆದರೆ ಎಷ್ಟು ಒಂದು ದ್ವೇಷ ರೀ, ಎಷ್ಟೊಂದು ದ್ವೇಷ ಅಲ್ವಾ ಇದು ಸಮುದಾಯದಲ್ಲಿ. ಅದಕ್ಕೋಸ್ಕರ ಹಿಂದೆ ಕೂಡ ಕಾಂತರಾಜ್ ಅವರು ಆ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಸಮಯದಲ್ಲಿ ನಮ್ಮದೇ ಸಮುದಾಯದ ಕಾಂತರಾಜ್ ಅವರು ಇದ್ದರು. ಹಾಲುಮತ ಮಹಾಸಭಾದ ವತಿಯಿಂದ ಒಂದು ಪತ್ರ ಕೊಡ್ತಾರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕುರುಬರನ್ನ ಹೇಗಾದರೂ ಮಾಡಿದ್ರೆ ಅಟ್ರಾಸಿಟಿ ವ್ಯಾಪ್ತಿಯೊಳಗೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ನಿಜವಾಗ್ಲೂ ಈ ಸಮಯದಲ್ಲಿ ನಾನು ಅವ್ರು ನೆನೆಸಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ. ಅವರು ಕೂಡ ಪ್ರಯತ್ನ ಮಾಡಿದ್ರು, ಆಯಿತು ತರೋಣ ಅಂತ ಮಾಡಿದ್ರು. ಅಟ್ರಾಸಿಟಿ ವ್ಯಾಪ್ತಿಗೆ ಅಂದರೆ ಕುರುಬರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸೋರ ವಿರುದ್ಧ ಅದನ್ನು ಕೈ ಬಿಡಬೇಕು, ಜೊತೆಗೆ ಕುರುಬ ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿದರೆ ಅಟ್ರಾಸಿಟಿ ದಾಖಲಿಸುವಂಥ ಒಂದು ಕ್ರಮ ಕೈಗೊಳ್ಳಬೇಕು. ಈ ಒಂದು ಕಾನೂನನ್ನು ರೂಪಿಸಬೇಕಂತ ಮುಖ್ಯಮಂತ್ರಿಗಳ ಗಮನಕ್ಕೆ ಆ ಸಮಯದಲ್ಲಿ ಹಾಲುಮತ ಮಹಾಸಭಾ ಮತ್ತು ಜಗದ್ಗುರುಗಳು ಗಮನಕ್ಕೆ ತಂದಿದ್ದರು. ಆದರೆ ನಮ್ಮದೇ ಸಮುದಾಯದ ಆ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಒಂದು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜ್ ಅವರು ಆಯಿತು ಮಾಡೋಣ ನೋಡೋಣ ಅಂತೇಳಿ ಆ ಫೈಲನ್ನು ಅಲ್ಲೇ ಬಿಟ್ಟಾಕ್ಬಿಟ್ರು. ಕೇಳಿದರೆ ಅವ್ರ ಗಮನ ಹರಿಸಲೇ ಇಲ್ಲ. ನೋಡಿರಿ, ನಮ್ಮವರೇ ಇದ್ದರೂ ಕೂಡ ನಾವು ಏನು ಮಾಡೋಕ್ಕಾಗ್ತಿಲ್ಲ, ನಮ್ಮವರೇ ಇದ್ದಾರೆ ಇದ್ದರೂ ಕೂಡ ಏನು ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇದು ನೋವಿನ ಸಂಗತಿ ಅಲ್ಲದೆ ಮತ್ತಿನ್ನೇನು. ಇವತ್ತಾದರೂ ಕೂಡ ಈ ಒಂದು ಬಜೆಟ್ನಲ್ಲಿ ಕುರುಬರ ಅಭಿವೃದ್ಧಿ ನಿಗಮವನ್ನು ಜಾರಿಗೊಳಿಸೋದ್ರ ಮೂಲಕ ಮುಖ್ಯಮಂತ್ರಿಗಳು ಈ ಸಮುದಾಯದ ಒಂದು ಆಶೋತ್ತರ ಬೇಡಿಕೆಯನ್ನು ಈಡೇರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಅದರ ಜೊತೆಗೆ ಕುರುಬ ಸಮುದಾಯಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಈ ಸಿಂಧುತ್ವ ಪ್ರಮಾಣ ಪತ್ರ ವಿಳಂಬ ಆಗ್ತಾ ಇದೆ, ಅದನ್ನು ನೀಡಬೇಕು. ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರದ ವತಿಯಿಂದ ಎಲ್ಲ ಕಡೆ ಆಚರಣೆ ಮಾಡಲಿಕ್ಕೆ ಒತ್ತಾಯ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಅದರ ಜೊತೆಗೆ ಈ ಕುರುಬ ಸಮುದಾಯದ ಒಂದು ಅಭಿವೃದ್ಧಿಗಾಗಿ ಅಷ್ಟೇ ಅಲ್ಲದೆ ಈ ಅಹಿಂದ ಸಮುದಾಯಗಳೇನು ಬರ್ತಾವಲ್ಲ, ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರು, ಇವರು ಎಡೆಗೆ ಆಗಬೇಕಾಗಿತ್ತಂದರೆ ಜಾತಿಗಣತಿ ವರದಿ ಅತ್ಯಗತ್ಯ. ಜಾತಿಗಣತಿ ವರದಿಯನ್ನು ಜಾರಿಗೊಳಿಸಿ ಅದನ್ನು ಶೀಘ್ರವಾಗಿ ಆ ಒಂದು ಜಾತಿಗಣತಿ ವರದಿಯನ್ನು ತಗೋತೀನಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಯಾವ ಸಮಯದಲ್ಲಿ ಅಂದರೆ ತಿಂತಿನಿ ಬ್ರಿಡ್ಜ್ನಲ್ಲಿ ನುಡಿನಮನ ಕಾರ್ಯಕ್ರಮ ಇತ್ತು ಸಿದ್ದರಾಮಾನಂದ ಮಹಾಸ್ವಾಮಿಗಳದ್ದು, ಅಲ್ಲಿ ಭಾಗವಹಿಸಿ ಹೇಳಿದರು ಇನ್ನೂ 1 ತಿಂಗಳು ಅಥವಾ 2 ತಿಂಗಳಂತಲೂ ಕಡ್ಡಾಯ ತಗೋತೀನಿ ಅಂತ ಹೇಳಿದರು. ಸಮಯ ಮೀರ್ತಾ ಇದೆ, ಶೀಘ್ರವೇ ಆ ಒಂದು ಜಾತಿಗಣತಿ ವರದಿಯನ್ನು ತೆಗೆದುಕೊಂಡ್ರೆ ಅದರಿಂದ ಎಷ್ಟು ಲಾಭ ಇತ್ತು ಗೊತ್ತನ್ರಿ. ಇದ್ರು ತುಂಬ ಜನ ಲೈವಲ್ಲಿ ಇದ್ದೀರಿ, ನಿಮ್ಗೆ ಗೊತ್ತಾಯ್ತೋ ಇಲ್ಲೋ. ಜಾತಿಗಣತಿ ವರದಿಯನ್ನು ಜಾರಿಗೊಳಿಸಿದರೆ ಯಾವ ಸಮುದಾಯದ ಜನಸಂಖ್ಯೆ ಎಷ್ಟು ಅಂತಲೂ ಗೊತ್ತಾಗುತ್ತೋ, ಅವರಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಮೀಸಲಾತಿ ಕೂಡ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಅನ್ಬೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಮೀಸಲಾತಿ ಹೆಚ್ಚಳ ಮಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡಿರ್ತಾರೆ ಎಷ್ಟೋ ಜನ. ಆ ಥರ ಇಲ್ಲ, ಮೀಸಲಾತಿ ಹೆಚ್ಚಳ ಮಾಡಿವೆ ಈಗಾಗಲೇ ತಮಿಳುನಾಡು ಸರ್ಕಾರ, ಬೇರೆ ಬೇರೆ ರಾಜ್ಯಗಳು ಹೆಚ್ಚಳ ಮಾಡಿವೆ. ಆದರೆ ಹೆಚ್ಚಳ ಮಾಡಬೇಕಾಗಿತ್ತಂದ್ರೆ ಕೋರ್ಟ್ಗಳು, ನ್ಯಾಯಾಲಯಗಳು ಏನು ಕೇಳ್ತವೆ ಅಂದರೆ ಡೇಟಾ ಕೇಳುತ್ತೆ. ಈ ಒಂದು ಸಮುದಾಯ ಇಷ್ಟೊಂದು ಜನಸಂಖ್ಯೆ ಹೊಂದಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ ಜಾತಿಗಣತಿ ವರದಿಯನ್ನು ಸರ್ಕಾರದ ವತಿಯಿಂದ ಕೋರ್ಟ್ಗೆ ಸಲ್ಲಿಸ್ಬೋದು. ಆ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳ ಮಾಡ್ಬೋದು, ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ನಮ್ಮ ಕುರುಬ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯಕ್ಕೂ ನ್ಯಾಯ ಸಿಗಬೇಕಾಗಿತ್ತಂದ್ರೆ ಜಾತಿಗಣತಿಯ ವರದಿಯನ್ನು ಶೀಘ್ರಗತಿಯಲ್ಲಿ ಮುಖ್ಯಮಂತ್ರಿಗಳು ತಗೊಳ್ಬೇಕಾಗತ್ತಾ, ಅದನ್ನು ಅನುಷ್ಠಾನಗೊಳಿಸಬೇಕಾಗತ್ತಾ. ಎಷ್ಟೇ ದುಷ್ಟಶಕ್ತಿಗಳು, ಎಷ್ಟೇ ಒಂದು ನಿಮ್ಮ ಒಂದು ವಿರುದ್ಧ ಪಿತೂರಿ ಮಾಡುವಂಥ ಕೈಗಳು ಕೆಲಸ ಮಾಡಿದರೂ ಕೂಡ ನೀವು ಗಟ್ಟಿಯಾಗಿ ನಿಂತು ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡಿ ಜಾರಿಗೊಳಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಒಂದು ಹೆಸರಿನಲ್ಲಿ ಈ ಒಂದು ಸಮುದಾಯ ಅಷ್ಟೇ ಅಲ್ಲದೆ ಅಹಿಂದ ಸಮುದಾಯ, ತಳ ಸಮುದಾಯಗಳು ನಿಮ್ಮ ಹೆಸರಿನಲ್ಲಿ ಜೀವನ ಕಟ್ಕೊಳ್ತಾವಂದ್ರೆ ತಪ್ಪಾಗಲ್ಲ. ಅದಕ್ಕೋಸ್ಕರ ಈ ಕುರುಬರ ಬೇಡಿಕೆಗಳು ಏನಿದಾವಲ್ಲ, ಇನ್ನೂ ಸಾಕಷ್ಟು ಬೇಡಿಕೆಗಳದಾವೆ. ಕುರಿಗಾರರ ಸಂರಕ್ಷಣೆ ಕಾಯ್ದೆ ಅದು ಹೆಂಗಾಗ್ಯದಪ್ಪ ಅಂತಂದ್ರೆ ಹೇಳ್ಬೋದು, ನೀವು ನಗು ಬರುತ್ತೆ ನಾವು ಮಾತು ಹೇಳಿದರೆ. ಯಾಕಂತಂದ್ರೆ ಅಲ್ಲು ಕಿತ್ತಿದ ಆವಿನ ಥರ ಅದು ಸಂರಕ್ಷಣೆ ಕಾಯ್ದೆ, ಕುರಿಗಾರ ಸಂರಕ್ಷಣೆ ಕಾಯ್ದೆ. ಅದಕ್ಕೆ ಒಂದು ಬಲಿಷ್ಠವಾದಂಥ ಕಾನೂನನ್ನು ರೆಡಿ ಮಾಡಬೇಕು. ಯಾಕಂತಂದರೆ ಇತ್ತೀಚೆಗೆ ಗುಲ್ಬರ್ಗ ಜಿಲ್ಲೆ, ಈಗಿನ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಜೂರಿ ಅನ್ನುವಂಥ ಗ್ರಾಮದಲ್ಲಿ ಕುರಿಗಾರರ ಮೇಲೆ ಯಾವ ಥರ ದೌರ್ಜನ್ಯ ಆಯ್ತು ಅಂದರೆ ನೋಡೋಕ್ಕಾಗಲ್ಲ ಅವ್ರ ಪರಿಸ್ಥಿತಿ. ಆ ಥರ ಘಟನೆಗಳು ಮರುಕಳಿಸ್ಬಾರ್ದು ಅಂದ್ರೆ ಒಂದು ಬಲಿಷ್ಠವಾದಂಥ ಕಾನೂನನ್ನು ಮುಖ್ಯಮಂತ್ರಿಗಳು ಜಾರಿಗೆ ತರಬೇಕಾಗ್ತದೆ. ಇನ್ನು ಬೆಳಗಾವಿ ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಎನ್ನುವಂಥ ಕಾರ್ಯಕ್ರಮವನ್ನು ವಿಶ್ವನಾಥ್ ಅವರು, ಎಂ ರೇವಣ್ಣ ಅವರು ಸೇರಿ ಬೆಳಗಾವಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಓಪನ್ ಆಗಿ ಹೇಳ್ತಾರೆ, ಬೇಕಾದ್ರೆ ವಿಡಿಯೋ ನೋಡ್ರಿ. ಶಫರ್ಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕುರುಬ ಸಮುದಾಯವನ್ನು ಎಸ್ ಟಿ ಸೇರ್ಪಡೆ ಮಾಡಲಿಕ್ಕೆ ನಾನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತೇನೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಬೇಕಾದ್ರೆ ನೋಡ್ರಿ ನೀವು, ಬೆಳಗಾವಿ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂವರೆಗೆ ಒತ್ತಡ ಹಾಕೋದಲ್ರಿ, ಅದ್ರ ಕಡೆ ಗಮನ ಹರಿಸ್ತಿಲ್ಲ. ತುಂಬ ನೋವಿನ ಸಂಗತಿ ಇದು, ತುಂಬ ನೋವಿನ ಸಂಗತಿ ಆ್ಯಕ್ಚುಲಿ. ಯಾಕಂತಂದ್ರೆ ಇನ್ನೂ ಒಂದು ವಿಷಯ, ಮಹತ್ವದ ವಿಷಯ. ಯಾಕಂದ್ರೆ ನಾವು ಹಾಲುಮತ ಸಮುದಾಯದ ಹುಟ್ಟಿದೀವಪ್ಪ ಅಂತಂದರೆ ಎಲ್ರಿಗೂ ಒಂದು ಜವಾಬ್ದಾರಿ ಐತಿ. ಏನಂತಂದ್ರೆ ರೇವಣಸಿದ್ದೇಶ್ವರ, ಈ ಹೆಸರು ಪ್ರತಿಯೊಬ್ಬರು ನೆನಪಿಟ್ಕೊಳ್ರಿ. ಯಾಕಂದರೆ ದಕ್ಷಿಣ ಕರ್ನಾಟಕದ ಅನೇಕರಿಗೆ ಈ ರೇವಣಸಿದ್ದೇಶ್ವರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಈ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರದಲ್ಲ, ಇವರು ನಮ್ಮ ಹಾಲುಮತ ಕುರುಬ ಸಮುದಾಯದ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಗುರುಗಳು ಶ್ರೀ ರೇವಣಸಿದ್ದೇಶ್ವರ. ಇವರು ವಿಜಯಪುರ ಜಿಲ್ಲೆ, ಅಖಂಡ ಒಂದು ಕರ್ನಾಟಕದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸರೂರು ಎನ್ನುವಂಥ ಗ್ರಾಮದಲ್ಲಿ ತಂದೆ ಶಾಂತಮುತ್ತಯ್ಯ, ತಾಯಿ ಮಹಾದೇವಿಯ ಉದರದಲ್ಲಿ ಜನಿಸಿದರು. ಇದರ ಬಗ್ಗೆ ಶಿರ್ವಾಳದ ಶಾಸನ ಕೂಡ ಹೇಳುತ್ತೆ. ಶಾಂತಮಯ್ಯ ದೇವಂಗಳ ಪುತ್ರ ರೇವಣಸಿದ್ದಯ್ಯ ಅಂತ ಶಾಸನಗಳು ಕೂಡ ಇದ್ದಾವೆ. ಕಕ್ಕೇರಿ ಎನ್ನುವಂಥ ಶಾಸನ ಇದೆ. ಸುಮಾರು 308 ಶಾಸನಗಳ ಆಧಾರವಾಗಿ ಇಟ್ಟುಕೊಂಡು ಚಂದ್ರಕಾಂತ ಬಿಜ್ಜರಿಗೆಯವರು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕನಕರತ್ನ ಪ್ರಶಸ್ತಿ ಸಿಕ್ತವರಿಗೆ
308 ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಕುರುಬರ ಕುಲಗುರು ಎನ್ನುವಂಥ ಒಂದು ಬೃಹತ್ ಸಂಶೋಧನಾ ಗ್ರಂಥವನ್ನೇ ಬರೆದಿದ್ದಾರೆ. ಕಟ್ಟುಕತೆ ಅಲ್ಲ, ಅದು ಪುರಾಣ ಅಲ್ಲ, ಕಟ್ಟುಕತೆ ಪುರಾಣ ಅಲ್ಲ, ಸಂಶೋಧನೆ ಗ್ರಂಥ ಬರೆದಿದ್ದಾರೆ ಚಂದ್ರಕಾಂತ್ ಬಿಜ್ಜರ್ಗಿ ಅವರು. ಇಷ್ಟೆಲ್ಲ ದಾಖಲೆಗಳದಾವೆ. ಕುರುಬ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ರೇವಣ ಸಿದ್ಧರು ವಚನ ಸಾಹಿತ್ಯವನ್ನು ತಮ್ಮ ರುದ್ರಮುನಿ ಮಗನನ್ನ ಮೂಲಕ ಉಳಿಸ್ತಾರೆ. ವಚನ ಸಾಹಿತ್ಯವನ್ನು ಉಳಿಸಿದಂಥ ಕೀರ್ತಿ ಸಲ್ಲಿಸ್ತದೆ. ಅದೇ ರೀತಿ ಇಷ್ಟೆಲ್ಲ ಇದ್ರೂ ಕೂಡ ರೇವಣ ಸಿದ್ಧರನ್ನ ಹೈಜಾಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇನ್ನೊಂದು ತುಂಬ ಖುಷಿ ವಿಚಾರ ಏನಂದ್ರೆ, ಮೊನ್ನೆ ರೇಣುಕಾಚಾರ್ಯ ಜಯಂತಿ ಅಂತ ಆಚರಣೆ ಮಾಡಿತ್ತು ಸರ್ಕಾರ. ಅದರಲ್ಲಿ ಒಂದೇ ಒಂದು ಪೋಸ್ಟ್ CM ಅಧಿಕೃತ ಖಾತೆಯಿಂದ, ಜೊತೆಗೆ ಸಿದ್ದರಾಮಯ್ಯನವರ ಒಂದು ಖಾತೆಯಿಂದ ಏನಂತಂದರೆ ಒಂದೇ ಒಂದು ಪೋಸ್ಟ್ ದಾಖಲಾಗಿಲ್ಲ. ಒಂದು ಪೋಸ್ಟ್, ಯಾವುದೇ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವರು ಅದನ್ನು ದಾಖಲು ಮಾಡಿಲ್ಲ. ಅದೊಂದು ಖುಷಿ ವಿಚಾರ. ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿದೆ, ಈ ರೇಣುಕಾಚಾರ್ಯ ಅನ್ನೋದು ಒಂದು ಕಟ್ಟುಕತೆ ಕಾಲ್ಪನಿಕ ಅಂತೇಳಿ. ಅದಕ್ಕೋಸ್ಕರ ಅವರು ಆ ಒಂದು ವಿಶ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಆ್ಯಕ್ಚುಲಿ ರೇವಣ ಸಿದ್ಧರು ಐತಿಹಾಸಿಕ ಪುರುಷರು. ಅವರ ತಂದೆ ಕುರಿತು ದಾಖಲೆಗಳಿದ್ದಾವೆ, ಶಾಸನಗಳಿದ್ದಾವೆ. ಅವರು 11ನೇ ಶತಮಾನದ ಉತ್ತರಾರ್ಧದಲ್ಲಿ, 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿದ್ದಂಥ ಮೇರು ಶರಣ ನಾಯಕರು. ಅಂಥ ಒಂದು ಶರಣರ ಬಗ್ಗೆ ಅವ್ರದ್ದು ಹೈಜಾಕ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಇದರ ಬಗ್ಗೆ ಬಸವಾದಿ ಪ್ರಮುಖರು ಆಗಿರ್ಬೋದು, ಈ ಬಸವ ಸಮಿತಿ ಕಲಬುರಗಿ ಪ್ರಚಾರ ಸಮಿತಿ ವತಿಯಿಂದ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರು. ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಸಂಶೋಧನೆಯನ್ನು ಏರ್ಪಡಿಸಿ ರೇಣುಕಾಚಾರ್ಯ ಜಯಂತಿ ರದ್ದು ಮಾಡಂತ ಹೇಳಲ್ಲ ನಾವು. ಆ ರೇಣುಕಾಚಾರ್ಯ ಜಯಂತಿ ಏನಿದೆಯಲ್ಲ, ಅದಕ್ಕೋಸ್ಕರ ಒಂದು ಸತ್ಯ ಶೋಧನಾ ಸಮಿತಿ ರಚನೆ ಮಾಡಬೇಕು. ರೇಣುಕಾಚಾರ್ಯ ಅನ್ನೋದು ಸತ್ಯ ಇತ್ತಂತಂದರೆ ರೇಣುಕಾಚಾರ್ಯ ಜಯಂತಿ ಅಂತ ಆಚರಣೆ ಮಾಡಲಿ, ನಮ್ಮ ವಿರೋಧ ಇಲ್ಲ. ರೇಣುಕಾಚಾರ್ಯ ಅನ್ನುವಂಥ ವ್ಯಕ್ತಿ ಇರಲಿಲ್ಲ ಭೂಮಿಯಲ್ಲಿ, ಅದೊಂದು ಕಟ್ಟುಕತೆ ಅಂತ ಇತ್ತು ಅಂತಂದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಶೀಘ್ರವಾಗಿ ಹೆಸರನ್ನು ಬದಲಾಯಿಸಿ ರೇವಣಸಿದ್ದೇಶ್ವರ ಜಯಂತಿ ಅಂತ ಸರ್ಕಾರದ ವತಿಯಿಂದ ಮಾಡಬೇಕಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಜೊತೆಗೆ ಚಂದ್ರಕಾಂತ್ ಬಿಜ್ಜರ್ಗಿ ಅವರು ನಮ್ಮ ಒಂದು ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಸಂಶೋಧಕರು, ಜೊತೆಗೆ ಪಂಡಿತರು. ಅವರು ಸಂಶೋಧನೆ ಆಧಾರದ ಮೇಲೆ ಗ್ರಂಥ ಬರೆದಿದ್ದಾರೆ. ಓಪನ್ ಆಗಿ ಸವಾಲು ಹಾಕಿದ್ದಾರೆ ರೀ ಅವರು. ಇಷ್ಟು ಜನ ಲೈವ್ ಅದಿರಿ, ತಿಳ್ಕೊಳ್ರಿ. ಸವಾಲು ಹಾಕಿದ್ದಾರೆ ಓಪನ್ ಆಗಿ. ನಾನು ಬರೆದಂಥ ಗ್ರಂಥಕ್ಕೆ ಕೇಸ್ ಹಾಕಿರೇನು, ಬೇಕಾದ್ರೆ ನಾನು ಬರೆದಂಥ ಗ್ರಂಥ ಸುಳ್ಳು ಇತ್ತು ಅಂತಂದ್ರೆ ಅದ್ರ ಮೇಲೆ ಮೊಕದ್ದಮೆ ಹಾಕ್ರಿ, ನಾನು ಬರೆಯೋದು ನಿಲ್ಲಿಸ್ತೇನೆ ಅಂತ ಹೇಳ್ಯಾರ. ಯಾರು ಆಗ್ತಾರೆ ಇಂಥ ಇಷ್ಟು ಚಾಲೆಂಜ್ ಆಗ್ತಾ ಇದ್ದಾರೆ ಓಪನ್ ಆಗಿ? ಯಾರು ಇನ್ನೂವರೆಗೆ ಕೇಳ್ತಾ ಇಲ್ಲ ಅವ್ರಿಗೆ. ಬಂದು ಕೇಳ್ರಿ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ರೇವಣಸಿದ್ಧರು ಅನ್ನೋದಕ್ಕೆ ದಾಖಲೆಗಳು ಕೊಡ್ತೀನಿ ನಾನು. ರೇಣುಕಾಚಾರ್ಯ ಅನ್ನೋದಕ್ಕೆ, ಇಲ್ಲಿ ಐತಿಹಾಸಿಕ ಪುರುಷ ಅನ್ನೋದಕ್ಕೆ ಏನಾದರೂ ದಾಖಲೆ ಇದ್ರೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅವ್ರು. ಚರ್ಚೆಗೆ ಬರೀ ಓಪನ್ ಆಗಿ ಹೇಳ್ತಾ ಇದ್ದಾರೆ. ರಂಭಾಪುರಿ ಜಗದ್ಗುರುಗಳ ಪೀಠ ಇದೆಯಲ್ಲ, ಅದರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ರಂಭಾಪುರಿ ರೇವಣಸಿದ್ದೇಶ್ವರ ಪೀಠ ಮೂಲ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟದ್ದ ಅಂತ ಹೇಳ್ತಾ ಇದ್ದಾರೆ. ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದು ಕೂಡ ನಮ್ಮ ಸಮುದಾಯದ ಮುಖಂಡರುಗಳು, ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳೋದಿಲ್ಲ ನಾನು, ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ಸಂಘಟನೆಗಳು, ಮುಖಂಡರುಗಳು ಇದ್ರ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ಸಮುದಾಯದಲ್ಲಿ ಬರೀ ನಾವು ಹುಟ್ಟಿದ್ದೀವಿ ಸಮುದಾಯದಿಂದ ಲಾಭ ಪಡೆಯೋದಲ್ಲ, ಸಮುದಾಯದಲ್ಲಿ ಹುಟ್ಟಿರೋ ಸಮುದಾಯಕ್ಕೆ ನಮ್ಮ ಕೊಡುಗೆ ಏನು? ರೇವಣಸಿದ್ಧರು ವಿಷಯನ ನಾವು ಈ ಸಮಯದಲ್ಲಿ ಸ್ಮರಿಸಬೇಕು. ಕನಕ ಗುರುಪೀಠ ಆಗಿದೆ ನಮ್ಮ ಸಮುದಾಯದಲ್ಲಿ. ಕನಕ ಗುರುಪೀಠ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇಲ್ಲನಲ್ಲ. ಬಟ್ ಮೂಲ ಏನಿದೆಯಲ್ಲ ನಮ್ಮದು ರೇವಣಸಿದ್ದೇಶ್ವರ ಗುರುಪೀಠ, ಹಾಲು ಮತ್ತು ಮೂಲ ಗುರುಪೀಠ ಸರೂರು ಅಲ್ಲಿದೆ. ಆ ಸರೂರು ಒಂದು ಅಭಿವೃದ್ಧಿಗೋಸ್ಕರ ಸ್ಮರಿಸಬೇಕಲ್ಲ, ಅದೊಂದು ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕಲ್ಲ. ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲೇ ಅಖಂಡ ಕುರುಬರಿಗೆ ಮೂಲ ಗುರುಪೀಠ ರೀ ಸರೂರು. ಅದರ ಬಗ್ಗೆ ಅಧ್ಯಯನ ಮಾಡಿರಿ. ಸಂಶೋಧನಾ ಗ್ರಂಥಗಳಿದ್ದಾವೆ. FT ಹಳ್ಳಿಕೇರಿ ಅನ್ನೋರು ಸಂಶೋಧಕರು, ನಮ್ಮ ಸಮುದಾಯದ ಸಾಹಿತಿಗಳು ಹಂಪಿ ಯೂನಿವರ್ಸಿಟಿಯಲ್ಲಿ ಇರ್ತಾರೆ. ಅವರು ಸಂಶೋಧನಾ ಗ್ರಂಥಗಳು ಬಿಡುಗಡೆ ಆಗಿದ್ದಾವೆ ರೇವಣಸಿದ್ಧರ ಕುರಿತು. ಸುಮಾರು ಸಂಶೋಧನಾ ಗ್ರಂಥಗಳು ನನ್ನ ಹತ್ರ ಎಲ್ಲ PDF ಇದ್ದಾವೆ. ತುಂಬ ಜನ PhD ಮಾಡಿ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಾರೆ. ಪದವಿ ತೊಗೊಂಡಿದ್ದಾರೆ ರೀ ರೇವಣಸಿದ್ಧರ ಮೇಲೇ. ಅವರೊಬ್ಬ ಐತಿಹಾಸಿಕ ಪುರುಷ ಅಂತ. ಇಷ್ಟೆಲ್ಲ ಇದ್ದರೂ ಕೂಡ ಸಂವಿಧಾನದ ವಿರುದ್ಧವಾಗಿಯೇ ಜಯಂತಿ ಮಾಡಿದಂಗೆಲ್ಲ ಇದು. ಸಂವಿಧಾನ ಏನು ಹೇಳುತ್ತೆ? ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತೆ. ಬಟ್ ವೈಜ್ಞಾನಿಕ ಅಂತಂದರೆ ಇವರು ಐತಿಹಾಸಿಕ ಪುರುಷರ ರೇಣುಕಾಚಾರ್ಯ ಅನ್ನೋದು ಐತಿಹಾಸಿಕ ಪುರುಷನ? ನಾನು ಆ ರೇಣುಕಾಚಾರ್ಯ ಬಗ್ಗೆ ಹೇಳಿಸಿ ಮಾತಾಡ್ತಿಲ್ಲ. ಅವರು ಐತಿಹಾಸಿಕ ಪುರುಷರು ಹೌದು ಅಲ್ಲೋ ಸ್ಪಷ್ಟವಾಗಿ ಹೇಳಬೇಕು. ರೇವಣಸಿದ್ಧರು ಐತಿಹಾಸಿಕ ಪುರುಷರಲ್ಲ. ರೇವಣಸಿದ್ಧರು ಅಂತ ಹೆಸರು ಇಟ್ಕೊಳ್ಳಿ, ಅದರಲ್ಲಿ ಏನು ತಪ್ಪಿದೆ? ರೇಣುಕಾಚಾರ್ಯ ಅನ್ನುವಂಥ ಹೆಸರು ಬದಲಾಗಿ ರೇವಣಸಿದ್ದೇಶ್ವರ ಜಯಂತಿ ಅಂತ ಆಚರಣೆ ಮಾಡಲಿ, ಅದಕ್ಕೆ ನಮಗೆ ವಿರೋಧ ಇಲ್ಲ. ರೇವಣಕಾಚಾರ್ಯ ಜಯಂತಿ ರದ್ದು ಮಾಡಂತ ಹೇಳಲ್ಲ ನಾನು. ಅದರ ಬದಲಿಗೆ ರೇವಣಸಿದ್ದೇಶ್ವರ ಅಂತೇಳಿ ಜಯಂತಿ ಆಚರಣೆ ಮಾಡಲಿ. ಇದಕ್ಕೆಲ್ಲರೂ ಒತ್ತಾಯಿಸಬೇಕು, ಇದಕ್ಕೆ ಧ್ವನಿ ಎತ್ತಬೇಕು ಸಮುದಾಯದ ಮುಖಂಡರು. ಸಮುದಾಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಸಮುದಾಯದಲ್ಲಿ ಹುಟ್ಟಿದೀವಪ್ಪ ಅಂತಂದ್ರೆ ನಮ್ಮ ಹಾಲುಮತ ಸಮುದಾಯದಲ್ಲಿ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅದು. ರೇವಣಸಿದ್ಧರ ಪ್ರತಿಯೊಬ್ಬರು ಮನೆಯಲ್ಲಿ ರೇವಣಸಿದ್ಧರ ಭಾವಚಿತ್ರ ಇಟ್ಕೊಳ್ರಿ. ಅವರು ನಿಮ್ಮ ಮನೆ ದೇವರು ಯಾವುದೇ ಇದ್ರೂ ಕೂಡ ನಮ್ಮ ಹಾಲುಮತ ಮೂಲ ಗುರುಪೀಠ ಅದು. ಗುರುಗಳವರು ತುಂಬ ಜನ ಗೊತ್ತೇ ಇಲ್ಲ ಅವರು ನಮ್ಮ ಗುರುಗಳು ಅಂತ ಹೇಳಿ. ಅದಕ್ಕೋಸ್ಕರ ತಿಳ್ಕೊಳ್ರಿ, ದಯವಿಟ್ಟು ರೇವಣಸಿದ್ಧರ ಬಗ್ಗೆ ಅಧ್ಯಯನ ಮಾಡಿರಿ. ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಏನಾದರೂ ಡೌಟ್ಸ್ ಇದ್ದರೆ ಆ ಒಂದು ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ. ಹಾದಿ ತಪ್ಪಿಸುವಂಥ ಒಂದು ಪ್ರಕರಣಗಳು ನಡೀತಿರ್ತವೆ. ಕಾಮೆಂಟ್ನಲ್ಲಿ ಅನಾವಶ್ಯಕ ಮೆಸೇಜ್ಗಳು ಆಗ್ತಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತಂದರೆ ವಾದ ಮಾಡೋಕ್ಕೆ ಹೋಗ್ಬೇಡ್ರಿ, ಚರ್ಚೆ ಆಗಲಿ, ವಾದ ಮಾಡಬೇಡ್ರಿ. ಈ ವಿಷಯವನ್ನು ತಿಳ್ಕೊಳ್ರಿ. ಇಷ್ಟು ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನೀವು ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಾಮೆಂಟ್ ಮಾಡಿರಿ. ಈ ಒಂದು ವಿಡಿಯೋದಾಗ ನಾನು ನೋಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಒಂದು ವಿಚಾರಕ್ಕೆ ನಾನು ಸ್ಪಂದನೆ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಕಾಮೆಂಟಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.